ಬಿಸ್ನೆಸ್ ಸ್ಟಾರ್ಟ್ ಮಾಡಿ 2 ವರ್ಷ ಆದರೂ ಒಂದೇ ₹1 ವ್ಯಾಪಾರ ಇಲ್ಲಿದ್ದಂಥ ಕಂಪನಿ ಇವತ್ತು 1,000 ಕೋಟಿ ರೆವೆನ್ಯೂ ಮಾಡ್ತಾ ಇದೆ. 2013ರಲ್ಲಿ ವಿರಾಜ್ ಅನ್ನೋರು ಒಂದು ರೆಸ್ಟೋರೆಂಟ್ನ ಓಪನ್ ಮಾಡ್ತಾರೆ. ಈ ರೆಸ್ಟೋರೆಂಟ್ ಭಾಳ ದಿವಸ ನಡೆಯೋದೇ ಇಲ್ಲ. ಈ ರೆಸ್ಟೋರೆಂಟ್ ಫೇಲ್ ಆಗಿದೆ ಅಂತ ಅವ್ರು ಸುಮ್ಮನೆ ಕೂತ್ಕೊಳ್ಳಲ್ಲ, ಇನ್ನೊಂದೇನಾದ್ರು ಬಿಸ್ನೆಸ್ ಟ್ರೈ ಮಾಡೋಣ ಅಂತ ಟ್ರೈ ಮಾಡ್ತಾರೆ. ಆ ಟೈಮಲ್ಲಿ ನಮ್ಮ ಇಂಡಿಯಾದಲ್ಲಿ ಸಾಸ್ನ ಡಾಮಿನೇಟ್ ಮಾಡ್ತಿದ್ದು 2 ಕಂಪ್ನಿಗಳು, ಒಂದು ಕಿಸಾನು, ಇನ್ನೊಂದು ಮ್ಯಾಗಿ. ಇದ್ರ ಜೊತೆಗೆ ನಾನು ಏನಾದರೂ ಮಾಡಬೇಕು ಅಂತ ಒಂದು ಪ್ರಾಡಕ್ಟ್ನ ಲಾಂಚ್ ಮಾಡ್ತಾರೆ, ಅದೇ ವಿಬಾ ಸಾಸ್. ಇವ್ರು ಸ್ಟಾರ್ಟ್ ಮಾಡಿ 2 ವರ್ಷ ಆದ್ರೂ ಒಂದೇ ಒಂದು ಆರ್ಡರ್ ಬಂದಿರಲ್ಲ. ಇದರಿಂದ ಇವ್ರಿಗೆ ತಲೆ ಕೆಟ್ಟೋಗ್ಬಿಟ್ಟಿರುತ್ತೆ, ಏನ್ ಮಾಡ್ಬೇಕಂತಾನೆ ಗೊತ್ತಾಗ್ತಾ ಇರಲ್ಲ. ಒಂದ್ಸಲ ಇವರು ಡಾಮಿನೋಸ್ ಅಲ್ಲಿ ಪಿಜ್ಜಾ ತಿನ್ನಕ್ ಹೋದಾಗ ಅವ್ರು ಸಾಸ್ನ ಅಬ್ಸರ್ವ್ ಮಾಡ್ತಾರೆ, ಡಾಮಿನೋಸ್ ಸಾಸು ಅಷ್ಟೊಂದು ಚೆನ್ನಾಗಿರಲ್ಲ. ಇವ್ರು ಹೋಗಿ ಡಾಮಿನೋಸ್ಗೆ ಇವ್ರ ಪ್ರಾಡಕ್ಟ್ ನ ಸ್ಯಾಂಪಲ್ ಆಗಿ ಕೊಟ್ಬಿಟ್ಟು ಇದೊಂದ್ಸಲ ಟ್ರೈ ಮಾಡಿ ನೋಡಿ ಅಂತ ಕೊಡ್ತಾರೆ. ಡಾಮಿನೋಸ್ಗೆ ಆ ಸ್ಯಾಂಪಲ್ ಒಂದ್ಸಲ ಯೂಸ್ ಮಾಡಿದ್ಮೇಲೆ ಭಯಂಕರ ಇಷ್ಟ ಆಗ್ಬಿಡುತ್ತೆ. ಅವಾಗ್ಲೇನೆ ಇವ್ರಿಗೆ ಬಲ್ಕ್ ಅಲ್ಲಿ ಆರ್ಡರ್ ಕೊಡಕ್ ಶುರು ಮಾಡ್ತಾರೆ. ಡಾಮಿನೋಸ್ ಈ ಸಾಸ್ನ ಯೂಸ್ ಮಾಡ್ತಿರೋದು ನೋಡಿ ಇವ್ರ ಕಾಂಪಿಟೇಟರ್ ಆಗಿರೋ ಪಿಜ್ಜಾ ಹಟ್, KFC ಪ್ರತಿಯೊಬ್ರು ಕೂಡ ಇವ್ರಿಗೆ ಆರ್ಡರ್ ಕೊಡಕ್ ಸ್ಟಾರ್ಟ್ ಮಾಡ್ತಾರೆ. ಇವತ್ತು ಈ ಕಂಪನಿಯ ರೆವೆನ್ಯೂ 1,000 ಕೋಟಿ ಇದೆ. ಒಂದ್ ಟೈಮಲ್ಲಿ ಒಬ್ರು ಯೂಸ್ ಮಾಡಕ್ಕೆ ಇಷ್ಟಪಡಲಿಲ್ಲದಂತ ಕಂಪನಿ ಇವತ್ತು ಇವ್ರದ್ದು ಸಾಸು 1.5 ಲಕ್ಷ ಸ್ಟೋರ್ಗಳಲ್ಲಿ ಸಿಗುತ್ತೆ.